Number 7. Show that matrix A equal to first row 1 minus 1 5, second row minus 1 2 1, third row 5 1 3 is symmetric matrix. Second question, show that the matrix A equal to 0 1 minus 1 minus 1 0 1 1 minus 1 0 is a skew symmetric matrix ಅಂತ ಹೇಳಿ ಕ್ವೆಶ್ಚನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಎಕ್ಸಾಂಪಲ್ ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಒಂದು matrix A equal to 1 minus 1 5 minus 1 2 1 5 1 3 ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ A ನ A ಟ್ರಾನ್ಸ್ಪೋಸಿಗೆ ಸಿಂಪ್ಲಿಫೈ ಮಾಡಿದಾಗ A ಟ್ರಾನ್ಸ್ಪೋಸ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಫಸ್ಟ್ ರೋ ಇಟ್ ಮೀನ್ 1 minus 1 5 ಇದೆ, ಕಾಲಮ್ ಆಗಿ ಕನ್ವರ್ಟ್ ಆದಾಗ 1 minus 1 5 ಆಗುತ್ತೆ. ಸೆಕೆಂಡ್ ರೋ minus 1 2 1 ಇದೆ, ಸೆಕೆಂಡ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ minus 1 2 1. ಅದೇ ಥರ ಥರ್ಡ್ ರೋ 5 1 3 ಈ ರೀತಿಯಾಗಿ ಎ ಟ್ರಾನ್ಸ್ಪೋಸ್ ಆಗಿ ಎಲಿಮೆಂಟ್ ಸಿಂಪ್ಲಿಫೈ ಮಾಡ್ಬೋದು. ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು 1 minus 1 5 minus 1 2 1 5 1 3 ಆಗುತ್ತೆ. ಬೈ ದ ಡೆಫಿನಿಷನ್ ಆಫ್ ದಿ ಸಿಮೆಟ್ರಿಕ್ ಮೆಟ್ರಿಕ್ಸ್ ಇಟ್ ಮೀನ್ ಎ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಆಗುತ್ತೆ. ಅಂದರೆ ಮೆಟ್ರಿಕ್ಸ್ ಆಫ್ ಎಲಿಮೆಂಟ್ ಎ ಇಟ್ ಮೀನ್ 1 minus 1 5 minus 1 2 1 5 1 3 A transpose value it mean 1 minus 1 5 minus 1 2 1 5 1 3 ಅಂದರೆ A equal to A transpose matrix A elements and A transpose elements are equal, therefore A equal to A transpose is a symmetric matrix ಅಂತ ಹೇಳಿ ಸಿಂಪ್ಲಿಫೈ ಮಾಡ್ಬೋದು. ಅದೇ ಥರ ಸೆಕೆಂಡ್ ಎಕ್ಸಾಂಪಲ್ A minus A transpose is a skew symmetric matrix. Matrix A equal to 0 1 minus 1 minus 1 0 1 1 minus 1 0 ಇದೆ. A transpose ಅನ್ನು ಸಿಂಪ್ಲಿಫೈ ಮಾಡಿದಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ 0 1 minus 1, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ minus 1 0 1, ಥರ್ಡ್ ರೋ ಥರ್ಡ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ 1 minus 1 0 1 0 minus 1 minus 1 1 0 ಆಗುತ್ತೆ. ಸೊ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ ಮೈನಸ್ ಅನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಆಫ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಆಫ್ 0 minus 1 1 1 0 minus 1 minus 1 1 0 ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಇಂಟು 0 ಇಟ್ ಮೀನ್ 0, ಮೈನಸ್ ಇಂಟು ಮೈನಸ್ 1 ವ್ಯಾಲ್ಯೂ 1, ಮೈನಸ್ ಇಂಟು 1 ಮೈನಸ್ 1, ಸೆಕೆಂಡ್ ರೋ ಮೈನಸ್ ಇಂಟು 1 ವ್ಯಾಲ್ಯೂ ಮೈನಸ್ 1, ಮೈನಸ್ ಇಂಟು 0 ವ್ಯಾಲ್ಯೂ 0, ಮೈನಸ್ ಇಂಟು ಮೈನಸ್ 1 ಪ್ಲಸ್ 1 ಆಗುತ್ತೆ, ಮೈನಸ್ ಇಂಟು ಮೈನಸ್ 1 ವ್ಯಾಲ್ಯೂ ಪ್ಲಸ್ 1, ಮೈನಸ್ ಇಂಟು 1 ವ್ಯಾಲ್ಯೂ ಮೈನಸ್ 1, ಮೈನಸ್ ಇಂಟು 0 ವ್ಯಾಲ್ಯೂ 0 ಆಗುತ್ತೆ. ಅಂದರೆ ಮೈನಸ್ ಆಫ್ ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಇಟ್ ಮೀನ್ 0 1 minus 1 minus 1 0 1 1 minus 1 0 ಆಗುತ್ತೆ. Therefore, by the definition of skew symmetric matrix it mean A equal to minus of A transpose. Matrix A values 0 1 minus 1, second row minus 1 0 1 1 minus 1 0 equal to minus of A transpose value 0 1 minus 1 minus 1 0 1 1 minus 1 0. Therefore A equal to minus of A transpose. Matrix A values similarly minus of A transpose value also same. Therefore it is a skew symmetric matrix. ಈ ರೀತಿಯಾಗಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅನ್ನು ಸಿಂಪ್ಲಿಫೈ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಫಾರ್ ದ ಮ್ಯಾಟ್ರಿಕ್ಸ್ A ಈಕ್ವಲ್ ಟು 1 5 6 7 ವೆರಿಫೈ ದ್ಯಾಟ್. ಅದರಲ್ಲಿ ಫಸ್ಟ್ ಕ್ವೆಶ್ಚನ್ A ಪ್ಲಸ್ A ಟ್ರಾನ್ಸ್ಪೋಸ್ ಇಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೆಕೆಂಡ್ ಕ್ವೆಶ್ಚನ್ A ಮೈನಸ್ A ಟ್ರಾನ್ಸ್ಪೋಸ್ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕ್ವೆಶ್ಚನ್ ಅನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ A plus A transpose is a symmetric matrix. Matrix A it mean 1 5 6 7 ಇದೆ. A transpose equal to 1 6 5 7 ಆಗುತ್ತೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಮೆಟ್ರಿಕ್ಸ್ A equal to 1 5 6 7, A transpose equal to 1 6 5 7 ಆಗುತ್ತೆ. A plus A transpose ಅನ್ನು ಸಿಂಪ್ಲಿಫೈ ಮಾಡಿದಾಗ ಮೆಟ್ರಿಕ್ಸ್ A ವ್ಯಾಲ್ಯೂ ಇಟ್ ಮೀನ್ 1 5 6 7 ಪ್ಲಸ್ A transpose ವ್ಯಾಲ್ಯೂ 1 6 5 7.
ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ ಫಸ್ಟ್ ಟರ್ಮನ್ನು ಫಸ್ಟ್ ಟರ್ಮ್ ಜೊತೆಗೆ ಸಿಂಪ್ಲಿಫೈ ಮಾಡಬೇಕು. 1 + 1 ಇಟ್ ಮೀನ್ 2 ಆಗುತ್ತೆ. 5 + 6 ವ್ಯಾಲ್ಯೂ 11 ಆಗುತ್ತೆ. 6 + 5 ವ್ಯಾಲ್ಯೂ 11 and + 7 ವ್ಯಾಲ್ಯೂ 14 ಆಗುತ್ತೆ. ಅಂದರೆ therefore A + A transpose value equal to 2 11 11 14 ಆಗುತ್ತೆ. ಅದೇ ಥರ A + A transpose whole transpose value it mean ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. 2 11 ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. 11 14. therefore A + A transpose value A + A transpose equal to A + A transpose whole transpose. A + A transpose value it mean 2 11 11 14 ಆಗುತ್ತೆ. ಅದೇ ಥರ A + A transpose whole transpose value also 2 11 11 14 ಆಗುತ್ತೆ. These are the therefore A + A transpose is a symmetric matrix. ಅದೇ ಥರ ಸೆಕೆಂಡ್ ಕ್ವಶನ್ A - A transpose is a skew symmetric matrix. A - A transpose matrix A it mean 1 5 6 7 minus of A transpose value 1 6 5 7. simplify ಮಾಡಿದಾಗ 1 - 1 it mean 0 first term. second term 5 - 6 it mean -1. third term 6 - 5 value 1 7 - 7 value 0 ಆಗುತ್ತೆ. ಅಂದರೆ A - A transpose value 0 - 1 1 0 ಆಗುತ್ತೆ. A - A transpose whole transpose ಅನ್ನು ಸಿಂಪ್ಲಿಫೈ ಮಾಡಿದಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟ್ ರೋ ಇಟ್ ಮೀನ್ 0 - 1 ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗುತ್ತೆ. 1 0 ಆಗುತ್ತೆ. A transpose whole transpose value 0 1 - 1 0 ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ ಮೈನಸ್ ಅನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಆಫ್ A - A transpose whole transpose equal to minus of 0 1 -1 0 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಮೈನಸ್ ಇಂಟು 0 ವ್ಯಾಲ್ಯೂ 0 ಮೈನಸ್ ಇಂಟು 1 ವ್ಯಾಲ್ಯೂ -1 ಮೈನಸ್ ಇಂಟು -1 ಇಟ್ ಮೀನ್ +1 ಮೈನಸ್ ಇಂಟು 0 ವ್ಯಾಲ್ಯೂ 0 ಆಗುತ್ತೆ. ಅಂದರೆ ಮೈನಸ್ ಆಫ್ A - A transpose whole transpose value ಇಟ್ ಮೀನ್ 0 -1 1 0 ಆಗುತ್ತೆ. A - A transpose equal to minus of A - A transpose whole transpose. By the definition of skew symmetric matrix, A - A transpose equal to minus of A - A transpose whole transpose. ಅಂದರೆ A - A transpose value it mean 0 1 -1 0 equal to minus of A - A transpose whole transpose value also same 0 -1 1 0 ಆಗುತ್ತೆ. ಅಂದರೆ A - A transpose is a skew symmetric matrix. ಅದೇ ಥರ A + A transpose is a symmetric matrix. ಈ ರೀತಿಯಾಗಿ symmetric matrix and skew symmetric matrix ಅನ್ನು ಸಿಂಪ್ಲಿಫೈ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಕ್ವಶನ್ A equal to matrix A equal to 0 A B minus A 0 C minus B minus C 0 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು 1/2 A + A ಟ್ರಾನ್ಸ್ಪೋಸ್ ಅನ್ನು ಸಿಂಪ್ಲಿಫೈ ಮಾಡಬೇಕು. ಮ್ಯಾಟ್ರಿಕ್ಸ್ A equal to 0 A B minus A 0 C minus B minus C 0 ಇದೆ. A ಟ್ರಾನ್ಸ್ಪೋಸ್ ಅನ್ನು ಸಿಂಪ್ಲಿಫೈ ಮಾಡಿದಾಗ A ಟ್ರಾನ್ಸ್ಪೋಸ್ ವ್ಯಾಲ್ಯೂ ಇಟ್ ಮೀನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ. 0 A B ಸೆಕೆಂಡ್ ರೋ -A 0 C ಥರ್ಡ್ ರೋ -B -C 0 ಆಗುತ್ತೆ. ಅಂದರೆ A ಟ್ರಾನ್ಸ್ಪೋಸ್ ವ್ಯಾಲ್ಯೂ 0 -A -B A 0 -C B C 0 ಆಗುತ್ತೆ. A 1/2 A + A ಟ್ರಾನ್ಸ್ಪೋಸ್ ಅನ್ನು ಸಿಂಪ್ಲಿಫೈ ಮಾಡಿದಾಗ 1/2 A ವ್ಯಾಲ್ಯೂ ಇಟ್ ಮೀನ್ 0 A B -A 0 C -B -C 0 plus A transpose value 0 -A -B A 0 -C B C 0 ಆಗುತ್ತೆ.
ಸಿಂಪ್ಲಿಫೈ ಮಾಡಿದಾಗ 1/2 0 ಪ್ಲಸ್ 0 ವ್ಯಾಲ್ಯೂ 0 ಆಗುತ್ತೆ. ಎ ಪ್ಲಸ್ ಇಂಟು ಮೈನಸ್ ಎ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ವ್ಯಾಲ್ಯೂ 0 ಆಗುತ್ತೆ. ಬಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಬಿ ಇಂಟು ಬಿ ಮೈನಸ್ ಬಿ ವ್ಯಾಲ್ಯೂ 0 ಆಗುತ್ತೆ. ಸೆಕೆಂಡ್ ರೋ ಮೈನಸ್ ಎ ಪ್ಲಸ್ ಎ ವ್ಯಾಲ್ಯೂ 0 ಮೈನಸ್ 0 ವ್ಯಾಲ್ಯೂ 0. ಸಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಸಿ ಮೈನಸ್ ಸಿ ವ್ಯಾಲ್ಯೂ 0. ನೆಕ್ಸ್ಟ್ ಎಲಿಮೆಂಟ್ ಮೈನಸ್ ಬಿ ಪ್ಲಸ್ ಬಿ ವ್ಯಾಲ್ಯೂ 0 ಮೈನಸ್ ಸಿ ಪ್ಲಸ್ ಸಿ ವ್ಯಾಲ್ಯೂ 0 ಪ್ಲಸ್ 0 ವ್ಯಾಲ್ಯೂ 0 ಆಗುತ್ತೆ. ಅಂದರೆ 1/2 ಇಂಟು 0 ಮ್ಯಾಟ್ರಿಕ್ಸ್ ಆಗುತ್ತೆ, ಅಂದರೆ 0 ಆಗುತ್ತೆ. ಟೋಟಲಿ 1/2 ಇಂಟು 0 ಇಟ್ ಮೀನ್ 0 ಆಗುತ್ತೆ. 1/2 ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು 0 ಆಗುತ್ತೆ. ಅದೇ ಥರ 1/2 ಎ ಮೈನಸ್ ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಇಟ್ ಮೀನ್ ಸೆಕೆಂಡ್ ಒನ್ 1/2 ಎ ಮೈನಸ್ ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ 1/2 as it is. A value it mean 0 A B. Second row minus A 0 C. Third row minus B minus C 0 minus of A transpose value 0 minus A minus B. A 0 minus C B C 0 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 1/2 0 ಮೈನಸ್ 0 ವ್ಯಾಲ್ಯೂ 0. ಎ ಪ್ಲಸ್ ಇಂಟು ಮೈನಸ್ ಎ ಮೈನಸ್ ಇಂಟು ಮೈನಸ್ ಇಟ್ ಮೀನ್ ಪ್ಲಸ್ ಆಗುತ್ತೆ. ಎ ಪ್ಲಸ್ ಎ ವ್ಯಾಲ್ಯೂ 2a. ಬಿ ಮೈನಸ್ ಇಂಟು ಮೈನಸ್ ಇಟ್ ಮೀನ್ ಪ್ಲಸ್ ಆಗುತ್ತೆ. ಬಿ ಪ್ಲಸ್ ಬಿ ವ್ಯಾಲ್ಯೂ 2b ಆಗುತ್ತೆ. ಸೆಕೆಂಡ್ ರೋ ಮೈನಸ್ ಎ ವ್ಯಾಲ್ಯೂ ಮೈನಸ್ ಆಫ್ 2a ಆಗುತ್ತೆ. 0 ಪ್ಲಸ್ 0 ವ್ಯಾಲ್ಯೂ 0. ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸಿ ಪ್ಲಸ್ ಸಿ ವ್ಯಾಲ್ಯೂ 2c ಆಗುತ್ತೆ. ಮೈನಸ್ ಬಿ ವ್ಯಾಲ್ಯೂ ಮೈನಸ್ ಆಫ್ 2b. ಮೈನಸ್ ಸಿ ವ್ಯಾಲ್ಯೂ ಮೈನಸ್ 2c. 0 ಮೈನಸ್ 0 ವ್ಯಾಲ್ಯೂ 0 ಆಗುತ್ತೆ. ಅಂದರೆ 1/2 0 2a 2b ಮೈನಸ್ 2a 0 ಮೈನಸ್ 2c ಮೈನಸ್ 2b ಮೈನಸ್ 2c 0 ಆಗುತ್ತೆ. 1/2 taking 2 outside 0 a b minus a 0 c minus b minus c 0 ಆಗುತ್ತೆ. 2 get b ಕ್ಯಾನ್ಸಲ್ ಆಗುತ್ತೆ. 1 into order of matrix 0 a b minus a 0 c minus b minus c 0 ಆಗುತ್ತೆ. ಅಂದರೆ therefore 1/2 a minus a transpose value it mean 0 a b minus a 0 c minus b minus c 0 ಆಗುತ್ತೆ. ಈ ರೀತಿಯಾಗಿ 1/2 a minus a transpose and 1/2 a plus a transpose ಅನ್ನು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್